ನಮಸ್ಕಾರ. ಮುಖ್ಯಾಂಶಗಳು. ಕನ್ನಡ ಉಳಿಸಿ ಬೆಳೆಸಲು ಧಾರವಾಡದ ನುಡಿ ಜಾತ್ರೆಯಲ್ಲಿ ಚಿಂತನ ಮಂಥನ. ಕಲಬುರಗಿಯಲ್ಲಿ 85ನೇ ಸಾಹಿತ್ಯ ಸಮ್ಮೇಳನ ನಡೆಸಲು ತೀರ್ಮಾನ. ರಾಜ್ಯದ ಸಾವಯವ ಕೃಷಿ ನೀತಿ ದೇಶದ ಇತರೆ ರಾಜ್ಯಗಳಿಗೆ ಮಾದರಿ. ಡಾಕ್ಟರ್ ಜಿ ಪರಮೇಶ್ವರ್. ಉದ್ಯಮಿ ವಿಜಯ್ ಮಲ್ಯ ಉದ್ದೇಶಪೂರ್ವಕ ಅಪರಾಧಿ, ತನಿಖಾ ಸಂಸ್ಥೆಗಳಿಂದ ಆಸ್ತಿ ಮುಟ್ಟುಗೋಲಿಗೆ ಅವಕಾಶ. ಸಿಡ್ನಿ ಕ್ರಿಕೆಟ್ ಟೆಸ್ಟ್, ಮಳೆಯಿಂದ 4ನೇ ದಿನದ ಆಟಕ್ಕೆ ಅಡ್ಡಿ. ವಾರ್ತೆಗಳ ವಿವರ. ಧಾರವಾಡದಲ್ಲಿ ನಡೆಯುತ್ತಿರುವ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 2ನೆಯ ದಿನವಾದ ನಿನ್ನೆ ಕನ್ನಡ ಅಳಿವು ಉಳಿವು, ನೀರಾವರಿ ಸಮಸ್ಯೆ, ಚಲನಚಿತ್ರರಂಗ ಕುರಿತ ವಿವಿಧ ಗೋಷ್ಠಿಗಳು ಏರ್ಪಟ್ಟು ಚಿಂತನ ಮಂಥನ ನಡೆಸಲಾಯಿತು. ಕನ್ನಡ ಚಲನಚಿತ್ರ ಮತ್ತು ಕಿರುತೆರೆ ಗೋಷ್ಠಿಯಲ್ಲಿ ಚಲನಚಿತ್ರ ಹೊಸಬರು ತೋರಿದ ದಾರಿ ವಿಷಯ ಮಂಡಿಸಿದ ನಿರ್ದೇಶಕ ಬಿಎಸ್ ಲಿಂಗದೇವರು, ಸ್ಕೂಲ್ ಮಾಸ್ಟರ್, ಮಿಂಚಿನ ಓಟ, ಆಕ್ಸಿಡೆಂಟ್ ಮೊದಲಾದವು ಹೊಸತನ ಕೊಟ್ಟ ಸಿನಿಮಾಗಳು ಎಂದರು. ಭಾಷೆ ಸಂಸ್ಕೃತಿಯನ್ನು ಪರಿಚಯಿಸುವಲ್ಲಿ ಕಲಾತ್ಮಕ ಚಿತ್ರಗಳ ಕೊಡುಗೆ ಅಮೋಘ ಎಂದರು. ಒಳ್ಳೆಯ ಚಿತ್ರ, ಕೆಟ್ಟ ಚಿತ್ರ ಅಷ್ಟೇ ಇರೋದು ಅಂತ ಹೇಳಿದ್ರೂ ಕೂಡ ಬಜೆಟ್ಟು, ಸ್ಟಾರ್ ನಟ ನಟಿಯರು, ವಿದೇಶದಲ್ಲಿ ಚಿತ್ರೀಕರಣ, ಒಂಥರದ ಮಾಯಾಲೋಕ ಸೃಷ್ಟಿ ಮಾಡುವಂತ ಸಿನಿಮಾಗಳು ವ್ಯಾಪಾರಿ ದೃಷ್ಟಿಯಿಂದ ಮೇಲ್ಗೈ ಪಡೀತವೆ. ಆದರೆ ಕನ್ನಡದ ಭಾಷೆ, ಕನ್ನಡದ ಸಾಂಸ್ಕೃತಿಕ ವಾತಾವರಣವನ್ನ ಜಗತ್ತಿಗೆ ತೋರ್ತಾ ಇದ್ದಿದ್ದು ಈ ಕಲಾತ್ಮಕ ಚಿತ್ರಗಳು ಅಂತ ಅನ್ನೋದನ್ನ ನಾನು ಇಲ್ಲಿ ಒಂದು ಕಂಠಾಘೋಷವಾಗಿ ಹೇಳ್ಬೋದು. ಕಲಾಕಾರರು ಜನರಿಂದ ಮನ್ನಣೆಯನ್ನು ಬಯಸ್ತಾರೆ. ಕಿರುತೆರೆ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಕುರಿತು ನಿರ್ದೇಶಕ ಪಿ ಶೇಷಾದ್ರಿ, ಟಿವಿ ಮಾಧ್ಯಮ ಮಧ್ಯಮ ವರ್ಗದ ಮೇಲೆ ಅಪಾರವಾಗಿ ಪರಿಣಾಮ ಬೀರಿದೆ. ಸಾಮಾಜಿಕ ಜವಾಬ್ದಾರಿ ಅರಿತು ಕಾರ್ಯಕ್ರಮ ರೂಪಿಸಬೇಕಿದೆ ಎಂದರು. ಯಾರೇ ಆಗಿರಲಿ ಅವ್ರಿಗೊಂದು ಜವಾಬ್ದಾರಿ ಇರಬೇಕು. ಆಗ ಅವರಲ್ಲಿ ಸದಭಿರುಚಿ ಮತ್ತು ಸಮಕಾಲೀನ ಸಾಮಾಜಿಕ ನೆಲೆಗಳು ಜಾಗೃತವಾಗ್ತವೆ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು, ಸಾಹಿತ್ಯ ಮತ್ತು ಸಿನಿಮಾ ಧಾರಾವಾಹಿಗಳೊಂದಿಗೆ ಅವಿನಾಭಾವ ನಂಟಿದೆ. ಬೌದ್ಧಿಕ ಚಿಂತನೆಯ ಸಮಾಜದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವ ಚಲನಚಿತ್ರ ಮತ್ತು ಧಾರಾವಾಹಿಗಳು ಮೂಡಿ ಬರಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ನಾವೇನು ಕೊಡ್ತೀವೋ ಅದನ್ನ ನೋಡ್ತೀವೋ. ಟಿವಿ ಹಂಗಿದ್ರೆ ಜನ ಏನು ಕೇಳ್ತಾರೆ ಅಲ್ಲ, ಅದು ನಾವು ಕೊಟ್ಟಿದ್ದನ್ನೇ ನೋಡ್ತಾವ. ಸಿನಿಮಾ ಜಗತ್ತು ಸಾಹಿತ್ಯ ಇಲ್ಲದೆ ಸಿನಿಮಾ ಮಾಡಕ್ಕಾಗಲ್ಲ. ಕಿರುತೆರೆಯಲ್ಲಿ ಧಾರಾವಾಹಿಯಿಂದ ಸುದ್ದಿ ಎಲ್ಲವೂ ಕೂಡ ಮಾತು. ಆ ಮಾತೇ ಸಾಹಿತ್ಯ. ಬರೆದ್ರೆ ಸಾಹಿತ್ಯ, ಮಾತಾಡಿದ್ರೆ ಮಾತಷ್ಟೇನೇನೆ. ಮತ್ತೊಂದು ವೇದಿಕೆಯಲ್ಲಿ ನೀರಾವರಿ ಜ್ವಲಂತ ಸಮಸ್ಯೆಗಳು ಕುರಿತ ಗೋಷ್ಠಿ ನಡೆಯಿತು. ಮಹದಾಯಿ ಹೋರಾಟಗಾರ ವಿಜಯ ಕುಲಕರ್ಣಿ, ಮಹದಾಯಿ ಯೋಜನೆ ಸಫಲವಾದರೆ ರೈತರಿಗೆ ಅನುಕೂಲವಾಗಲಿದ್ದು ಅಗತ್ಯ ಕುಡಿಯುವ ನೀರು ಲಭಿಸಿದೆ ಎಂದರು. ಕಾಮಗಾರಿಯನ್ನು ಮೊದಲು ಪ್ರಾರಂಭ ಮಾಡಬೇಕು. ಕಾಮಗಾರಿಯನ್ನು ಪ್ರಾರಂಭ ಮಾಡಿದರೆ ಮಾನವನ ಅಸ್ತಿತ್ವಕ್ಕಾಗಿ. ನಂತರ ಎಸ್ಎಫ್ ಪಾಟೀಲ್, ಜಲಮೂಲಗಳು ಮತ್ತು ಜಲಾಶಯಗಳ ಸದ್ಬಳಕೆ ಇಂದಿನ ಅನಿವಾರ್ಯತೆ ಎಂದರು. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಮೋಹನ್ ಕಾತರಕಿ, ನೀರಾವರಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಒತ್ತು ನೀಡಬೇಕಿದೆ. ಮಹದಾಯಿ ಸೇರಿದಂತೆ ಜಲ ವಿವಾದಗಳು ಶೀಘ್ರ ಬಗೆಹರಿಯಲಿ ಎಂದು ಆಶಿಸಿದರು. ಸಮುದ್ರ, ಜಲ, ಇದು ನೀರು ಪಂಚಭೂತಗಳಲ್ಲಿ ಒಂದು. ಜೀವ ಜಗತ್ತಿಗೆ ಪರಮಾತ್ಮ ದಯಪಾಲಿಸಿದ ಅಮೂಲ್ಯವಾದ ಕೊಡುಗೆ. ಮಾನವನಿಗೆ, ಜೀವ ಸಂಕುಲಕ್ಕೆ, ಸಸ್ಯ ಸಂಕುಲಕ್ಕೆ ನೀರು ಅತ್ಯವಶ್ಯಕ. ಕೇಂದ್ರ ಸರ್ಕಾರ ಪಬ್ಲಿಷ್ ಮಾಡಂಗಿಲ್ಲ. ಕಾನೂನು ರೀತಿಯಿಂದ ಅಡಚಣೆ ಇಲ್ಲ. ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮುಂದಿನ ವರ್ಷ 85ನೇ ಸಾಹಿತ್ಯ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್ ನಿನ್ನೆ ನುಡಿ ಜಾತ್ರೆಯಲ್ಲಿ ಪ್ರಕಟಿಸಿದರು. ವಿಚಾರ ಮಾಡೋಣ ಏನಾಗ್ತದೆ. ಬಟ್ ಇನ್ ಎನಿ ಕೇಸ್ 5-3 ಅಪ್ಲಿಕೇಶನ್ ಆಲ್ಸೋ ಶುಡ್ ನಾಟ್ ಟೇಕ್ ಮೋರ್ ದೆನ್ 1 year. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ಮಾಡುವುದು, ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿ ಮಾಡುವುದು ಎಂದು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಪಶು ಮತ್ತು ಮತ್ಸ್ಯ ಮೇಳವನ್ನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಉದ್ಘಾಟಿಸಿದರು. ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ,
ಪಶುಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ಸೇರಿದಂತೆ ಜಿಲ್ಲೆಯ ಶಾಸಕರು ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಮುಖ್ಯಮಂತ್ರಿ ರೈತರ ಸಾಲ ಮನ್ನಾ ಮಾಡುವ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಸಾಲ ಮನ್ನಾ ವಿಚಾರದಲ್ಲಿ ರೈತ ಸಮುದಾಯ ಯಾವುದೇ ಗೊಂದಲಕ್ಕೆ ಒಳಗಾಗುವುದು ಬೇಡ. ಫೆಬ್ರವರಿಯಲ್ಲಿ ಮಂಡಿಸಲಾಗುವ ಬಜೆಟ್ನಲ್ಲಿ ರೈತರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು. ಬದುಕಿಗೆ ಒಂದು ಹೊಸ ರೀತಿಯ ಮಾರ್ಗಗಳನ್ನು ತಂದುಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಒಂದು ಮೇಳದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿವ ವೆಂಕಟರಾವ್ ನಾಡಗೌಡ ಬರ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಎಂಬುದನ್ನು ರೈತ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡಲು ಈ ಮೇಳವನ್ನು ಆಯೋಜಿಸಲಾಗಿದೆ. ಉಪಕಸುಬುಗಳಿಂದ ರೈತರು ಹೆಚ್ಚಿನ ಲಾಭ ಪಡೆದುಕೊಳ್ಳಬಹುದಾಗಿದೆ ಎಂದರು. ಇಂತಹ ಉಪಕಸುಬುಗಳನ್ನು ಮಾಡುವ ರೈತ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ದಾಖಲೆಗಳಲ್ಲಿ ಕಾಣ್ತದೆ. ಈಗ ನೋಡಿದ್ದೇವೆ ನಾವು. ಹಿಂದಿನ ಒಂದು ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಕುಮಾರಸ್ವಾಮಿ ರಾಯಚೂರಿನಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ್ದು, ಅದನ್ನು ಈ ವರ್ಷ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು. ವಿಶ್ವವಿದ್ಯಾಲಯ ಸ್ಥಾಪನೆ ಕುರಿತಂತೆ ಈಗಾಗಲೇ ರಾಜ್ಯಪಾಲರ ಜತೆ ಚರ್ಚಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ 1,13,000 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಒಪ್ಪಿಗೆ ನೀಡಲಾಗಿದೆ. ಆದರೆ ಪ್ರತಿ ವರ್ಷ 15,000 ಕೋಟಿ ರೂಪಾಯಿಗಳನ್ನು ನೀರಾವರಿ ಯೋಜನೆಗಳಿಗೆ ಮೀಸಲಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಳು ತುಂಬಿರುವುದರಿಂದ ನೀರಿನ ಸಂಗ್ರಹ ಪ್ರಮಾಣ ಕಡಿಮೆಯಾಗುತ್ತಿದೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಮಯಾವಕಾಶ ಬೇಕಾಗಿದೆ ಎಂದು ಹೇಳಿದರು. ಈ ಬಾರಿ ಒಳ್ಳೆ ಮಳೆ ಆಯಿತು, ತುಂಗಭದ್ರಾ ಡ್ಯಾಮ್ ತುಂಬಿತು. ಆದರೆ ಇವತ್ತು ಹೂಳು ಶೇಖರಣೆ ಆಗುವಂಥ ಹಿನ್ನೆಲೆ ಒಳಗೆ ಈಗ 30 TMC ನೀರು ಇವತ್ತು ತುಂಬಬೇಕಾದಂಥದ್ದು ಇವತ್ತು ಅನುಪಯುಕ್ತವಾಗಿ ಹರಿದು ಹೋಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಶಾಲೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 16 ಕೊಠಡಿಗಳ ಕಟ್ಟಡವನ್ನು ರಾಜ್ಯಪಾಲ ವಜೂಭಾಯಿ ವಾಲಾ ನಿನ್ನೆ ಲೋಕಾರ್ಪಣೆ ಮಾಡಿದರು. ಬಳಿಕ ರಾಜ್ಯಪಾಲರು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರಿಗೂ ಉತ್ತಮ ಶಿಕ್ಷಣ ದೊರೆಯುವಂತಾಗಬೇಕು, ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುವಲ್ಲಿ ಇನ್ನಷ್ಟು ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡಬೇಕು ಹಾಗೂ ಸರ್ಕಾರ ಹೊಸ ಯೋಜನೆಗಳನ್ನು ರೂಪಿಸಬೇಕು ಎಂದು ಹೇಳಿದರು. ये स्कूल का वहीवट, ये गवर्नमेंट की स्कूल थी, ग्रामीण विस्तार की स्कूल थी, तो भी यहाँ के लोगों ने उसका वहीवट संभाला और हम आज देखते हैं जिस तरह से कहते हैं कि शून्य में से सर्जन यानी जीरो में से मैक्सिमम क्रेडिबिलिटी जो प्राप्त किए तो ये नई स्कूल ने प्राप्त किए. ಭವಿಷ್ಯದ ಕಾಲದ ಕತ್ತಲನ್ನು ಬೆಳಕು ಮಾಡತಕ್ಕಂಥ ಜನ ಸಂಸದ ನಳಿನ್ ಕುಮಾರ್ ಕಟೀಲ್ ಕೇವಲ 30 ವಿದ್ಯಾರ್ಥಿಗಳಿದ್ದ ದಡ್ಡಲಕಾಡು ಶಾಲೆಯಲ್ಲಿ ಈಗ 500 ಮಕ್ಕಳಿದ್ದಾರೆ. ಸರ್ಕಾರಿ ಶಾಲೆಯೊಂದನ್ನು ಹೇಗೆ ಉಳಿಸಬಹುದು ಎಂಬುದಕ್ಕೆ ಇದೊಂದು ಮಾದರಿ ಶಾಲೆ ಎಂದರು. ನಿನ್ನೆಯಿಂದ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಪ್ರಾರಂಭ ಆಗಿದ್ದಾವೆ. ಮಾತೃಭಾಷೆ ಬೇಕಾ, ಕನ್ನಡದ ಶಿಕ್ಷಣ ಉಳಿಬೇಕಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಒಂದು ಯುವಕ ಸಂಘ ಮಾಡಿ ನಮ್ಮಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಹಾಗೂ ಪ್ರಾಂತೀಯ ಸಹಕಾರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ತುಮಕೂರಿನಲ್ಲಿ 2 ದಿನಗಳ ಸಾವಯವ ಮತ್ತು ಸಿರಿಧಾನ್ಯ ಮೇಳಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು
ರಾಜ್ಯದ ಸಾವಯವ ಕೃಷಿ ನೀತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದ ಇತರ ರಾಜ್ಯಗಳಿಗೆ ಮಾದರಿಯಾಗಿದೆ. ಹಸಿವನ್ನು ನಿವಾರಿಸುವ ಉದ್ದೇಶದೊಂದಿಗೆ ಹಸಿರು ಕ್ರಾಂತಿಯಿಂದ ಸ್ವಾವಲಂಬನೆ ಕಂಡುಕೊಳ್ಳಲಾಯಿತು ಎಂದರು. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ರಾಗಿ ನಾವು ಬೆಳೀತಾ ಇದ್ದಂಥ ದೊಡ್ಡ ರಾಗಿ ಅದನ್ನ ಬದಲಾಯಿಸಿ ನಾವು ಹೊಸ ತಳಿಗಳನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಇಂಡಾಪ್ ಇರ್ಬೋದು, ಶಕ್ತಿ ಇರ್ಬೋದು, MR ಸೀರೀಸ್ ಇರ್ಬೋದು, ಆ ಎಲ್ಲ ಹೊಸ ತಳಿಗಳನ್ನ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ನಾವು ಹೊಸ ರೀತಿಯಲ್ಲಿ ಕೃಷಿಯ ವಿಧಾನಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದು ಇವತ್ತು ನಮಗೆ ಏನೂ ಅನ್ನಿಸೋದಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಆಗ್ತಕ್ಕಂಥ ಅನೇಕ ರೀತಿಯ ದುಷ್ಪರಿಣಾಮ ನಮಗೆ ರೈತರಿಗೆ ಆತಂಕವನ್ನು ಉಂಟು ಮಾಡುತ್ತೆ, ಸಾಮಾನ್ಯ ಜನರಿಗೆ ಆತಂಕ ಉಂಟು ಮಾಡುತ್ತೆ. ಕಾರ್ಮಿಕ ಸಚಿವ ವೆಂಕಟರಮಣಪ್ಪ, ಈ ಹಿಂದೆ ಪೂರ್ವಿಕರು ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಿ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಆದರೆ ಈಗ ಯಥೇಚ್ಛ ರಾಸಾಯನಿಕ ಬಳಕೆಯಿಂದ ಬೆಳೆಗಳಲ್ಲಿ ವಿಷಕಾರಿ ಅಂಶ ಸೇರಿ ಮನುಷ್ಯರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಂಸದ SP ಮುದ್ದಹನುಮೇಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸುಳ್ವಾಡಿಯ ಕಿಚ್ಚುಗುತ್ತಿ ಮಾರಮ್ಮ ದೇವಾಲಯವನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಸದ್ಯದಲ್ಲೇ ತೀರ್ಮಾನ ಕೈಗೊಳ್ಳುವುದಾಗಿ ಮುಜರಾಯಿ ಸಚಿವ PT ಪರಮೇಶ್ವರ್ ನಾಯ್ಕ್ ಹೇಳಿದ್ದಾರೆ. ಕಿಚ್ಚುಗುತ್ತಿ ಮಾರಮ್ಮ ದೇವಾಲಯಕ್ಕೆ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸುಳ್ವಾಡಿ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ದೇವಾಲಯವನ್ನು ಮುಜರಾಯಿ ಇಲಾಖೆ ವಶಕ್ಕೆ ಪಡೆಯಲು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಅಂತಿಮ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ದೇಶದ ವಿವಿಧ ಬ್ಯಾಂಕ್ಗಳಿಗೆ 9,000 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡು ಲಂಡನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯರನ್ನು ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ ಎಂದು ಮುಂಬೈನ ವಿಶೇಷ ನ್ಯಾಯಾಲಯ ನಿನ್ನೆ ತೀರ್ಪು ನೀಡಿದೆ. ಈ ಮೂಲಕ ವಿಜಯ್ ಮಲ್ಯ ಕಳೆದ ಆಗಸ್ಟ್ನಲ್ಲಿ ಉದ್ದೇಶಪೂರ್ವಕ ಆರ್ಥಿಕ ಅಪರಾಧಿ ಕಾಯ್ದೆ ಜಾರಿಗೆ ಬಂದ ನಂತರ ಈ ಘೋಷಣೆಗೆ ಒಳಗಾಗಿರುವ ಮೊದಲ ಉದ್ಯಮಿ ಎನಿಸಿದ್ದಾರೆ. ಇದರೊಂದಿಗೆ ತನಿಖಾ ಸಂಸ್ಥೆಗಳು ವಿಜಯ್ ಮಲ್ಯಗೆ ಸೇರಿದ ಕರ್ನಾಟಕ, ಇಂಗ್ಲೆಂಡ್ ಸೇರಿದಂತೆ ವಿವಿಧ ಕಡೆ ಇರುವ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿದೆ. ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ವಿಜಯ್ ಮಲ್ಯ ಅವರನ್ನು ನ್ಯಾಯಾಲಯ ಆರ್ಥಿಕ ಅಪರಾಧಿ ಎಂದು ಘೋಷಿಸಿರುವುದನ್ನು ಬಿಜೆಪಿ ಸ್ವಾಗತಿಸಿದೆ. ಪಕ್ಷದ ವಕ್ತಾರ ಸಂಬಿತ್ ಪಾತ್ರ, ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಕೈಗೆತ್ತಿಕೊಂಡ ಭ್ರಷ್ಟಾಚಾರ ವಿರೋಧಿ ಕ್ರಮಗಳಿಂದ ಇದು ಸಾಧ್ಯವಾಗಿದೆ. ಮುಂದೆಯೂ ಭಾರೀ ಮೊತ್ತದ ವಂಚಕರಿಗೆ ಕಾನೂನಿನಂತೆ ಶಿಕ್ಷೆಯಾಗುವ ವಿಶ್ವಾಸವಿದೆ ಎಂದರು. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಕೆಲ ರಾಜ್ಯಗಳಿಗೆ ಪಕ್ಷದ ಮುಖಂಡರನ್ನು ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮುರಳೀಧರ್ ರಾವ್ ಮತ್ತು ಕಿರಣ್ ಮಹೇಶ್ವರಿ ಅವರನ್ನು ನೇಮಿಸಲಾಗಿದೆ. ತಮಿಳುನಾಡಿಗೆ ಪಿಯೂಷ್ ಗೋಯಲ್, CT ರವಿ, ಪಾಂಡಿಚೇರಿ ಮತ್ತು ಅಂಡಮಾನ್ ನಿಕೋಬಾರ್ಗೆ ಕಲ್ರಾಜ್ ಮಿಶ್ರಾ, ವಿಶ್ವಾಸ್ ಸಾರಂಗ್, ದೆಹಲಿ ಮತ್ತು ಹರಿಯಾಣಕ್ಕೆ ನಿರ್ಮಲಾ ಸೀತಾರಾಮನ್, ಜಯರಾಮ್ ಸಿಂಗ್ ಪವಾಡ್, ಉತ್ತರ ಪ್ರದೇಶಕ್ಕೆ JP ನಡ್ಡಾ ಅವರನ್ನು ನೇಮಿಸಿ ಅಮಿತ್ ಶಾ ಆದೇಶ ಹೊರಡಿಸಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ನಡೆಯುತ್ತಿರುವ 4ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಮಳೆಯ ಕಾರಣ ಆಟಕ್ಕೆ ಅಡ್ಡಿಯಾಗಿದೆ. ನಿನ್ನೆ ಪ್ರತಿಕೂಲ ಹವಾಮಾನದಿಂದ ಪಂದ್ಯ ಅರ್ಧಕ್ಕೆ ನಿಂತಿತ್ತು. ಭಾರತ 7 ವಿಕೆಟ್ ನಷ್ಟಕ್ಕೆ ಪೇರಿಸಿದ 622 ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಆಸ್ಟ್ರೇಲಿಯಾ 6 ವಿಕೆಟ್ ನಷ್ಟಕ್ಕೆ 236 ರನ್ ಗಳಿಸಿದೆ. ಸರಣಿಯ ಅಂತಿಮ ಪಂದ್ಯ ಇದ್ದಾಗಿದ್ದು ಭಾರತ ಈಗಾಗಲೇ 2-1 ಮುನ್ನಡೆ ಕಾಯ್ದುಕೊಂಡಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪೋಷಕರ ನಂಬಿಕೆ ಗಳಿಸುವುದೊಂದೇ ಮಾರ್ಗ. ಕನ್ನಡ ಮಾಧ್ಯಮ ಅಪನಂಬಿಕೆ ದೂರ ಮಾಡುವುದು ಸರ್ಕಾರದ ಕರ್ತವ್ಯ. ನೀತಿಗಳ ರೂಪಿಸುವುದು ಅಗತ್ಯ. ಪ್ರೊಫೆಸರ್ GS ಜಯದೇವ. ಮಲ್ಯ ದೇಶಭ್ರಷ್ಟ ಆರ್ಥಿಕ ಅಪರಾಧಿ, ಮುಂಬೈ ವಿಶೇಷ ನ್ಯಾಯಾಲಯ ಘೋಷಣೆ. ಕೆಂಡವಾದ ಕಣ್ಣೂರು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಮನೆ ಮೇಲೆ ಬಾಂಬ್ ದಾಳಿ. ಕೇರಳದಲ್ಲಿ ಇನ್ನೂ ಆರದ ಮಹಿಳೆಯರ ದೇಗುಲು ಪ್ರವೇಶ ಆಕ್ರೋಶ.
ಉತ್ತರ ಕರ್ನಾಟಕ ಪ್ರತ್ಯೇಕವಾದರೆ 3 ತಲೆಮಾರಿಗೆ ಅನ್ಯಾಯ ಮಾಡಿದಂತೆ. 68% ಜಲಸಂಪನ್ಮೂಲವಿದ್ದರೂ ಬರ ಯೋಜನೆಗಳ ಕೊರತೆ. ಫಾಲೋ ಆನ್ ಭೀತಿಯಲ್ಲಿ ಆಸ್ಟ್ರೇಲಿಯಾ. 4ನೇ ಟೆಸ್ಟ್ ಭಾರತದ ಬೃಹತ್ ಮೊತ್ತ ಬೆನ್ನತ್ತಲಾಗಿದೆ. ಕುಸಿದ ಆಸ್ಟ್ರೇಲಿಯಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅನ್ನದಾತನ ಮೊಣಕೈಗೆ ಬೆಣ್ಣೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 7 ತಿಂಗಳು ಕಳೆದರೂ ಇಳಿಯದ ಕೃಷಿ ಸಾಲದ ಹೊರೆ. ದುಬಾರಿ ಆಗುತ್ತೆ ಆಟೋ ಸವಾರಿ. ದರ ಏರಿಕೆಗೆ ಆಗ್ರಹಿಸಿ ಸಂಘಟನೆಗಳ ಪ್ರಸ್ತಾವನೆ. ಚರ್ಚಿಸಿ ದರ ನಿಗದಿಗೆ ಚಿಂತನೆ. ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಉಲ್ಬಣ. ಶೌಚಾಲಯಕ್ಕೆ ಅಂದವಾಗಿ ಪೇಂಟ್ ಮಾಡಿ ಪ್ರಶಸ್ತಿ ಗೆಲ್ಲಿ. ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಸುಂದರ ಶೌಚಾಲಯ ಸ್ಪರ್ಧೆ. ಇಂದು ಚಿತ್ರಸಂತೆ. ಗಾಂಧೀಜಿ ವಿಶೇಷ. ಈ ಬಾರಿ ಗಾಂಧಿ ಥೀಮ್. ಬೆಳಗ್ಗೆ 8 ಗಂಟೆಯಿಂದಲೇ ಸಂತೆ ಆರಂಭ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡ ಉಳಿಸಿ ಬೆಳೆಸಲು ಧಾರವಾಡದ ನುಡಿ ಜಾತ್ರೆಯಲ್ಲಿ ಚಿಂತನ ಮಂಥನ. ರಾಜ್ಯದ ಸಾವಯವ ಕೃಷಿ ದೇಶದ ಇತರೆ ರಾಜ್ಯಗಳಿಗೆ ಮಾದರಿ. ಡಾಕ್ಟರ್ ಜಿ ಪರಮೇಶ್ವರ್. ಉದ್ಯಮಿ ವಿಜಯ್ ಮಲ್ಯ ಉದ್ದೇಶಪೂರ್ವಕ ಅಪರಾಧಿ. ತನಿಖಾ ಸಂಸ್ಥೆಗಳಿಂದ ಆಸ್ತಿ ಮುಟ್ಟುಗೋಲಿಗೆ ಅವಕಾಶ. ಸಿಡ್ನಿ ಕ್ರಿಕೆಟ್ ಟೆಸ್ಟ್. ಮಳೆಯಿಂದ 4ನೇ ದಿನದ ಆಟಕ್ಕೆ ಅಡ್ಡಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.